ಚಕ್ರವರ್ತಿ ಸುಲಿಬೆಲೆ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಲಿಬೆಲೆ ಅವರೇ. ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಅನೇಕ ತರುಣಿಯರಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಮ್ಮೆ ಸ್ವಾಗತ ಸುಲಿಬೆಲೆ ಅವರೇ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಆಯ್ತಲ್ಲ, ಈಗ ಮಾಸ್ಕ್ ಮ್ಯಾನೇ ಆರೋಪಿಯಾಗಿ ಎಲ್ಲ ಹೇಳ್ತೀನಿ ನಾನು ಷಡ್ಯಂತ್ರ ಅಂತಿದ್ದಾನೆ, ಆತ ಪೂರ್ತಿ ಕತೆ ಹೇಳ್ತಾನೆ. ಒಂದು ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅರೆಸ್ಟ್ ಆಗಿ ಹೊರಗೆ ಬಂದಿದ್ದಾಯಿತು. ಬಂಧನದ ನಿರೀಕ್ಷೆಯಲ್ಲಿ ಗಿರೀಶ್ ಮಟ್ಟಣ್ಣವರಿದ್ದಾರೆ. ಸಮೀರು ನಾಳೆ ನಾಡಿದ್ದು ವಿಚಾರಣೆಗೆ ಬರಬಹುದು. ಇನ್ನೊಂದು ಕಡೆ ಸುಜಾತಾ ಭಟ್ ಒಪ್ಕೊಂಡಂಗಾಯ್ತು, ಮುಗಿತಲ್ಲ. ಇನ್ನು ನಿಮ್ಮ ಕೆಲಸಕ್ಕೆ ನೀವು ಹೊರಡಬಹುದು. ಸ್ಥಳ ಸೇಫ್ ಆಯಿತು. ಅಬ್ಸಲ್ಯೂಟ್ಲಿ. ನಾನು ಹಾಗಂತ ಅನ್ಕೊಳ್ಳಕ್ಕೆ ಸ್ವತಃ ಹೋರಾಟಗಾರರು ಬಿಡೋದಿಲ್ಲ. ಇಷ್ಟು ದಿನಗಳ ಕಾಲ ಸೌಜನ್ಯನ ಹೆಸರ ಮೇಲೆ ಹೋರಾಟ ಶುರು ಮಾಡಿದ್ದವರು ಕಾಲಕ್ರಮದಲ್ಲಿ ಹಿಂದೆ ಯಾವುದೋ ಆಗಿದ್ದಂತ ಹತ್ಯೆಯನ್ನ ಮುಂದಿಟ್ಕೊಂಡು ಬಂದ್ರು. ಅದಾದ್ಮೇಲೆ ಮಾವುತನ ಹತ್ಯೆ ಅಂತಂದ್ರು. ಅದಾದ್ಮೇಲೆ ಯಾರ್ದೋ ಆಕ್ಸಿಡೆಂಟ್ ಆಗಿದೆ, ಅದ್ರ ಕುರಿತಂತೆ ಚರ್ಚೆ ಅಂತಂದ್ರು. ಕೊನೆಗೆ ಎಲ್ಲಿಂದಲೋ ಗೊತ್ತಿಲ್ಲದ ಒಬ್ಬ ಅಜ್ಜಿನ ಕರ್ಕೊಂಡು ಬಂದ್ರು. ಅವಳಿಗೊಂದು ಇಲ್ಲದ ಮಗುವನ್ನ ಅವರು ಹುಟ್ಟಿಸಿದ್ರು. ಅದಾದ್ಮೇಲೆ ಆಕೆಯ ರೇಪ್ ಮತ್ತು ಮರ್ಡರ್ ನ ಮಾಡಿಸಲಾಯಿತು. ಸೊ ಎಲ್ಲವೂ ಆದ ನಂತರ ಈಗ ಅವರು ವಾಪಸ್ ಏನ್ ಶುರು ಮಾಡಿದ್ದಾರೆ ಅಂದ್ರೆ, ನಾವು ಮತ್ತೆ ಸೌಜನ್ಯ ಹೋರಾಟ ಶುರು ಮಾಡ್ತೀವಿ ಅಂತ ಅಂದಿದ್ದಾರೆ. ಅಂದ್ರೆ ಯಾವ ಸೌಜನ್ಯ ಅನ್ನೋದು ನಮ್ಮ ಜನರ ಮಾನಸದೊಳಗೆ ಒಂದು ಭಾವನಾತ್ಮಕವಾಗಿರುವಂತಹ ಒಂದು ಸಂಗತಿಯಾಗಿತ್ತು. ಆ ಹೋರಾಟವನ್ನ ತಾವು ಮುಂದುವರಿಸ್ತೀವಿ ಅಂತ ಹೇಳುವಂತ ಪ್ರಯತ್ನ ಮಾಡ್ತಿದ್ದಾರಲ್ಲ. ಡೋಂಟ್ ಯು ಥಿಂಕ್ ಅಜಿತ್, ನಾವು ಇದನ್ನ ಎಂಡ್ ಮಾಡಬೇಕು ಇಲ್ಲಿ ಅಂತ? ಅಫ್ಕೋರ್ಸ್ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂದ್ರೆ ಹೇಗೆ? ನೀವು ಬೀದಿ ರಂಪಾಟ ಮಾಡೋದ್ರ ಮೂಲಕವೋ ಅಥವಾ ನಿಮಗೆ ನಂಬಿಕೆ ಆಗಲಿಲ್ಲ ಅನ್ನುವಂತ ವಿಚಾರವನ್ನ ಮತ್ತೊಮ್ಮೆ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಹತ್ರ ಇರುವ ಹೊಸ ಎವಿಡೆನ್ಸ್ ಗಳನ್ನ ಮುಂದೆ ಇಟ್ಟು ಅದರ ಆಧಾರದ ಮೇಲೆ ಕೇಸನ್ನು ರೀಓಪನ್ ಮಾಡಿಸಬೇಕೋ ಅಥವಾ ನಿಮ್ಮ ಹತ್ರ ಇರುವಂತ ಈ ಪ್ರೂಫ್ ಗಳನ್ನ ನಿಮ್ ಜೇಬ್ನಲ್ಲೇ ಇಟ್ಕೊಂಡು ಅದನ್ನೇ ತಿರುಗಾಡ್ತಾ ಇರುವಂತ ಪ್ರಯತ್ನ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಪೂರ್ತಿ ಅರ್ಥ ಆಗಲ್ಲ, ಯಾರಿಗೂ ಅರ್ಥ ಆಗಲ್ಲ. ಇದು ಯಾವಾಗ ಅವ್ರ ಹತ್ರ ಸಾಧ್ಯ ಆಗುತ್ತೆ ಅಂತಂದ್ರೆ, ನಾವೆಲ್ಲರೂ ಕೂಡ ಒಕ್ಕೊರಳಿಂದ ಈ ದನಿಯನ್ನ ಇಟ್ಕೊಂಡ್ರೆ, ಕಾಪಾಡಿಕೊಂಡ್ರೆ ಸಾಧ್ಯವಾಗುತ್ತೆ ಅಂತ ನನ್ಗನ್ಸುತ್ತೆ. ಹೀಗಾಗಿ ನಮ್ಮ ಹೋರಾಟ ಡೆಫಿನೆಟ್ಲಿ ಎಂಡ್ ಆಗಲಿಲ್ಲ. ನನಗೆ ಇದರ ಷಡ್ಯಂತ್ರ ಏನು, ಇದರ ಹಿಂದೆ ಯಾರಿದ್ರು ಅಂತ ಪರಿಪೂರ್ಣವಾಗಿ ತಿಳಿದುಕೊಳ್ಳುವವರೆಗೂ ಐ ಡೋಂಟ್ ಥಿಂಕ್ ಇದು ಎಂಡ್ ಅಂತ ನಾನು ಭಾವಿಸಬಹುದು ಅಂತ. ಈ ಅನಾಮಿಕ ಮುಸುಕುದಾರಿ ಚಿನ್ನಯ್ಯ ಅಂತ ಈಗ ಗೊತ್ತಾಗಿದೆ. ಆತನೇ ಹೇಳ್ತಾ ಇದ್ದಾನೆ, ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣವರು, ಸಮೀರು, ಅದ್ಯಾರೋ ಕುಡ್ಲಾ ರಾಂಪೇಜ್ ಅಂತೆ, ಇನ್ನೊಬ್ಬ ಜಯಂತ್ ಟಿ ಅಂತ ಇವರೇ ಹಿಂದಿದ್ದವರು. ಹೌದು, ಆದ್ರೆ ಇವ್ರ ಹಿಂದೆ ಯಾರೋ ಸಪೋರ್ಟ್ ಮಾಡಿದ್ರಲ್ಲ. ನಾನು ಸುಮ್ಮನೆ ಹೇಳೋದಾದ್ರೆ, ನಾನು ಬಹಳ ಗಂಭೀರವಾಗಿ ಮಾತನ್ನು ನಿಮ್ ಜೊತೆ ಹಂಚ್ಕೊಳ್ತೀನಿ. ನೀವು ಯಾವುದೇ ಷಡ್ಯಂತ್ರ ಈ ದೇಶದಲ್ಲಿ ನಡೀಲಿ, ಅದು ಸದ್ಗುರುವಿನ ಮೇಲೆ ನಡೀಲಿ. ಸದ್ಗುರುವಿನ ಮೇಲೆ ಕಳೆದ ಕೆಲವು ದಶಕಗಳಿಂದ ಒಂದು ಆರೋಪ ಇತ್ತು, ಯಾರ್ಯಾರು ಯೋಗಕ್ಕೆ ಅಂತ ಬರ್ತಾರೋ ಅವ್ರದ್ದು ಕಿಡ್ನಿ ತಗೊಂಡ್ಬಿಡ್ತಾರೆ ಅಂತ. ಸದ್ಗುರು ಒಂದ್ ಕಡೆ ಹೇಳ್ಕೊಳ್ತಾರೆ, ನನ್ನ ಕಡೆ ಅವಾಗ ಬರೋರು ಕಡಿಮೆ ಆಗ್ಬಿಟ್ಟಿದ್ರು. ಎಲ್ಲಿವರೆಗೂ ಅಂತಂದ್ರೆ, ನಮ್ಮ ಆಶ್ರಮಕ್ಕೆ ಹಾಲು ಕೊಡುವವನು ಹಾಲು ಕೊಡೋದಿಲ್ಲಪ್ಪ, ನಾನು ಅಲ್ಲಿಗೆ ಹೋಗೋದಿಲ್ಲ, ಹೋದ್ರೆ ಕಿಡ್ನಿ ಕದ್ಬಿಡ್ತಾರೆ ಅಂತ ಹೇಳೋರು. ಅದಕ್ಕೆ ನಾನು ಬಂದವರಿಗೆಲ್ಲ ಹೇಳ್ತಿದ್ದೆ, ಹೋಗಬೇಕಾದ್ರೆ ಒಂದ್ಸಲ ಕಿಡ್ನಿ ಚೆಕ್ ಮಾಡ್ಕೊಂಡು ಹೋಗ್ರಪ್ಪ ಅಂತ ಹೇಳ್ತಿದ್ದೆ. ಒಬ್ಬ ವಿದೇಶಿ ಪತ್ರಕರ್ತ ಅವ್ರಿಗೆ ಪ್ರಶ್ನೆ ಮಾಡ್ತಾನೆ, ಷಡ್ಯಂತ್ರಗಳ ಲೆವೆಲ್ ಹೆಂಗಿರುತ್ತೆ ನೋಡಿ. ವಿದೇಶಿ ಪತ್ರಕರ್ತ ಅವ್ರಿಗೆ ಕೇಳ್ತಾನಂತೆ, ನೀವು ಕಿಡ್ನಿಯನ್ನ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀರಾ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ಇಲ್ಲ ಎಕ್ಸ್ಪೋರ್ಟ್ ಮಾಡೋದಿಲ್ಲ, ನನಗೆ ಬೆಳಗ್ಗೆ ತಿಂಡಿಗೆ ಸಾಕಾಗೋದಿಲ್ಲ, ಇನ್ನು ಎಕ್ಸ್ಪೋರ್ಟ್ ಇಲ್ಲಿಂದ ಮಾಡಿ ಆಯ್ತು ಆಮೇಲೆ ಅಂತ ನಾನು ಹೇಳಬೇಕಾದಂತ ಸ್ಥಿತಿ ಬಂತು ಅಂತ. ಅಂದ್ರೆ ಇವರ ಷಡ್ಯಂತ್ರದ ಈ ಒಂದು ನೆಟ್ವರ್ಕ್ ಇದೆಯಲ್ಲ, ಈ ನಾಡಿನ ಸದ್ಗುರುಗಳನ್ನ, ಸಂತರನ್ನ, ಯಾರು ಗೌರವಾನ್ವಿತ ವ್ಯಕ್ತಿಗಳಿದ್ದಾರೋ, ಧರ್ಮದ ಆ ಸಂಸ್ಕೃತಿಯನ್ನ ಮುಂದುವರಿಸಬಲ್ಲರೋ ಅವ್ರನ್ನೆಲ್ಲರೂ ಡಿಫೇಮ್ ಮಾಡಬೇಕು ಅನ್ನುವಂಥ ಪ್ರಯತ್ನ ಇದೆಯಲ್ಲ, ಆ ಪ್ರಯತ್ನದ ಮುಂದುವರಿದ ಭಾಗವಾಗಿದೆ. ಹಾಗಿದ್ಮೇಲೆ ಇಂಥ ಪ್ರಯತ್ನದಲ್ಲಿ ಕರ್ನಾಟಕದಲ್ಲಿ ಇವರಿಗೆ ಬೆಂಬಲವಾಗಿ ನಿಂತವ್ರು ಯಾರು? ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು, ಶಶಿಕಾಂತ್ ಸೆಂಥಿಲ್ ಇದ್ರು ಅಂತ. ವಿಚಾರಣೆ ಆಗಬೇಕಲ್ಲ. ಈಗ ನೀವು ಯಾರೋ ಒಬ್ಬ ಬಂದು ಹಳ್ಳದೊಳಗೆ ನಾನು ಹೂತಿಟ್ಟಿದ್ದೀನಿ ಅಂತ ಹೇಳಿದ್ದಕ್ಕೋಸ್ಕರ SIT ಮಾಡ್ತೀರಾ ಅಂತಾದ್ರೆ, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಒಬ್ಬ MLA ಅವರು ಆರೋಪ ಮಾಡ್ತಾರೆ, ಒಬ್ಬ ಮಾಜಿ ಮಂತ್ರಿ ಅವರು ಆರೋಪ ಮಾಡ್ತಾರೆ, ಇಡೀ ಷಡ್ಯಂತ್ರದ ಹಿಂದೆ ಶಶಿಕಾಂತ್ ಸೆಂಥಿಲ್ ಇದ್ರು ಅಂತ. ಹಾಗಿದ್ಮೇಲೆ SIT ಬೇಡವಾ? ಶಶಿಕಾಂತ್ ಸೆಂಥಿಲ್ ಏನ್ ಮಾಡಿದ್ರು ಅಂತ ಬೇಡವಾ? ಯಾಕೆ ಮೈಸೂರಿನಲ್ಲಿರುವಂತಹ ಒಂದು ಆರ್ಗನೈಸೇಷನ್ ಒಡನಾಡಿ ಅದರ ಸ್ಟ್ಯಾನ್ಲಿ ಅನ್ನುವಂತ ಅದರ ಮುಖ್ಯಸ್ಥ ಅವನು ಯಾಕೆ ಇದರಲ್ಲಿ ಇನ್ವಾಲ್ವ್ ಆಗ್ತಾನೆ? ನೀವು ಒಟ್ಟಿಗೆ ಅಂತಂದ್ರಿ ಸರ್, ಅಂದಿನ ತಿನ್ನಿ ಹೋಗಿ ನೀವ್ಯಾಕೆ ಅನ್ನ ಉಣ್ಬೇಕು?